ಆಂಧ್ರ, ಕೇರಳ, ತಮಿಳುನಾಡಿನಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಾಗಿದೆ. 10 ವರ್ಷಗಳಿಂದ ರಾಜ್ಯದಲ್ಲಿ ಬಸ್ ಟಿಕೆಟ್ ದರ ಪರಿಷ್ಕರಣೆಯಾಗಿಲ್ಲ. ಹೀಗಾಗಿ ಬಸ್ ದರ ಏರಿಕೆ ಅನಿವಾರ್ಯವಾಗಿತ್ತು ಅಂತ ಹೇಳಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಮಟನ್, ಬೇಳೆ, ಆಹಾರ ಸಾಮಗ್ರಿ ಹೀಗೆ ಬೇರೆ ಬೇರೆ ದರ ಹೆಚ್ಚಾದರೂ ಕೂಡ ತೆಗೆದುಕೊಳ್ತೀರಲ್ವಾ, ಸಂಸ್ಥೆಗಳು ಕೂಡ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಇದು ಕೂಡ ಅನಿವಾರ್ಯ ಅಂತ ಹೇಳಿದ್ದಾರೆ. ಅಲ್ಲಿಗೆ 10 ವರ್ಷಗಳಲ್ಲಿ ಎಲ್ಲಿಯೂ ಕೂಡ ಬೆಲೆ ಏರಿಕೆ ಆಗಿಲ್ಲ, ಬಸ್ ದರ ಏರಿಕೆ ಆಗಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ. ಯಾಕಂದರೆ 10 ವರ್ಷದ ಅವಧಿಯನ್ನು ತೆಗೆದುಕೊಂಡ್ರೆ ಅಲ್ಲಿ ಕಾಂಗ್ರೆಸ್ ಕೂಡ ಇತ್ತು, BJP ಕೂಡ ಇತ್ತು, ಹಾಗೇನಿಗೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಆದರೆ ಈ ಮಧ್ಯದಲ್ಲಿ ಎಲ್ಲಿಯೂ ಕೂಡ ಪರಿಷ್ಕರಣೆ ಆಗಿಲ್ಲ ಅನ್ನೋದು. ಯಾಕಂದರೆ ಚಲುವರಾಯಸ್ವಾಮಿ ಮಾತನಾಡ್ತಿದ್ದಾರೆ ಅಂದರೆ ಅವರು ಕೂಡ ಅನುಭವಸ್ಥರೇ ಇದ್ದಾರೆ. ಜೊತೆಗೆ ಈ ಹಿಂದೆ ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಚಲುವರಾಯಸ್ವಾಮಿ ಅವರು ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದ್ರು. ಸಾರಿಗೆ ಸಚಿವರಾಗಿ ಅನುಭವ ಹೊಂದಿರುವಂಥ ಚಲುವರಾಯಸ್ವಾಮಿಯವರು ಈ ರೀತಿಯ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. 100 ರೂಪಾಯಿದು ಗ್ಯಾರಂಟಿಗೂ ಸಂಬಂಧ ಇಲ್ಲದೆ ಇರೋ ವಿಚಾರ, ಆಡಳಿತದ ಮೇಲೆ ಬರ್ತಕ್ಕಂಥ ತೀರ್ಮಾನಗಳಿಗೂ ಇವತ್ತೇನು ಬಸ್ಸನ್ನು ನಾವು ಕೊಟ್ಟಿದ್ದ ಶಕ್ತಿ ಯೋಜನೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದೆ ಇರೋ ವಿಚಾರ. ಈಗ ನಾವು ಜಾಸ್ತಿ ಕೊಟ್ಟಿದ್ದೀವಿ ಅಂದರೆ ಶಕ್ತಿ ಯೋಜನೆಯಲ್ಲಿ ನಮಗಿನ್ನೂ ಜಾಸ್ತಿ ಬರ್ಡನ್ ಆಗುತ್ತೆ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲದೆ ಇರೋ ವಿಚಾರ. 10 ರಿಂದ 15 ವರ್ಷ ಆಗಿದೆ ಈ ಪರಿಷ್ಕರಣೆ ಆಗಿ. ನೀವು ನಿಮ್ಮ ಮನೆಯಲ್ಲಿ ಡೀಸೆಲ್ ಜಾಸ್ತಿ ಆದ್ರೆ ಕಟ್ತೀರಾ, ಅಕ್ಕಿ ಅಂಗಡಿಗೆ ಹೋಗಿ ಜಾಸ್ತಿ ಆದ್ರೆ ಕಟ್ತೀರಾ, ನಿಮ್ಮ ಬಟ್ಟೆಗೆ ಜಾಸ್ತಿ ಆದ್ರೆ ಕೊಡ್ತೀರಾ, ಮಟನ್ನು 100 ರೂಪಾಯಿದು 500 ರೂಪಾಯಿ ಆದ್ರೆ ತಗೋತೀರಾ, ಬೇಳೆ ತಗೋತೀರಾ, ಎಣ್ಣೆ ತಗೋತೀರಾ. ಹೆಂಗ್ರಿ KSRTC ಸಂಸ್ಥೆ ಸರ್ಕಾರ ಎಷ್ಟು ಅಂತ ಸರ್ಕಾರ ಒಂದು ಸಂಸ್ಥೆಗೆ ಸಹಾಯ